ಮಾಡಿದರು ತಾಲೂಕು ಪಂಚಾಯತಿಯಿಂದ ಬಂದು ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಇವತ್ತು ಕೊನೆಯ ದಿನ. ಅದಕ್ಕಾಗಿ ಇವರು ನಮ್ಮ ಮೇಡಮ್ ಅವರು ಒಂದು ಪೋಷಕರನ್ನೆಲ್ಲ ಕರೆಸಬೇಕು ಅಂತ ಹೇಳಿಕೆ ನಾವೇನು ಮಾಡಿದೋ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಲೆಕ್ಕ ಪರಿಶೋಧನೆ ಕಾರ್ಯಕ್ರಮಕ್ಕೆ ನಮ್ಮ SDMC ಅಧ್ಯಕ್ಷರಾದಂತಹ ಕರೇಣವರನ್ನ ಕೇಳಿದಾಗ ಅವರು ತುಂಬ ಹೃದಯದಿಂದ ಒಪ್ಪಿ ಬಂದು ತಮ್ಮ ಆಸನದಲ್ಲಿ ಕೂತ್ಕೊಂಡು ತಮ್ಮ ಕಾರ್ಯವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸೋಣ. ಹಾಗೆಯೇ ಉಪಾಧ್ಯಕ್ಷರಾದಂತಹ ಸಾಕಮ್ನವರು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿದ್ದಂತಹ ನೂರ್ ಅಹಮದ್ ರವರು ಬಂದಿರುವುದಿಲ್ಲ. ಅವರು ಕಾರ್ಯದಿಂದ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ಅವರ ಒಂದು ಅಧ್ಯಕ್ಷತೆಯನ್ನು ಈ ಊರಿನ ಹಿರಿಯರಾದಂತಹ ಸಾಕಮ್ನವರು ವಹಿಸ್ಕೊಂಡಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆಯೇ ನಮ್ಮ ಈ ನೋಡಲ್ ಅಧಿಕಾರಿಗಳಾದಂತಹ ನೂರ್ ಅಹಮದ್ ರವರು ಸಹ ಕಾರ್ಯನಿಮಿತ್ತ ಬಂದಿರುವುದಿಲ್ಲ. ಅವ್ರಿಗೂ ಸಹ ನಾವು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸ್ವಾಗತವನ್ನು ಬಯಸೋಣ. ಹಾಗೆಯೇ ಈ ಶಾಲೆಯ SDMC ಅಧ್ಯಕ್ಷರಾದಂತಹ ಕರೇಣನವರು, ಹಾಗೆಯೇ SDMC ಸದಸ್ಯರಾದಂತಹ ಅರುಣಾರವರು ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇದು ಪಿಡಿಒನು ನಮ್ಮ ಹಿರಿಯ ಗ್ರಾಮ ಪಂಚಾಯತ್ ಸದಸ್ಯರ ಹೌದಾ, ಹಿರಿಯ ಅಧಿಕಾರಿಗಳಾದಂತಹ ಬಸಪ್ಪನವರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಸ್ವಾಗತ. ಹಾಗೆಯೇ ಊರಿನ ಪ್ರಮುಖ ಎಲ್ಲ ಪೋಷಕ ವರ್ಗದವರು ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆಯೇ ಈ ಒಂದು 3 ದಿನ ಲೆಕ್ಕ ಪರಿಶೋಧನೆಯನ್ನು ಮಾಡಿದಂತಹ ನಿಮ್ಮ ಹೆಸರು ಜಯಲಕ್ಷ್ಮ ಮೇಡಮ್ ನವರು ಸಹ ನಾವು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆಯೇ ಅಲ್ಲಂಜಾಕ್ಷಮ್ಮ ಮತ್ತು ಜಯಲಕ್ಷ್ಮಮ್ಮ ಇಬ್ಬರು ಸಹ ಈ 3 ದಿವಸದಿಂದಲೂ ಈ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳು ಸಹ ಬಂದು ಹಾಜರಿದ್ದಾರೆ. ಅವ್ರಿಗೂ ಸಹ ನಾವು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆಯೇ ಈ ವಿಷಯವಾಗಿ ನಮ್ಮ ಜಯಲಕ್ಷ್ಮಮ್ಮನವರು 4 ಮಾತಾಡಬೇಕು. ಅವ್ರದ್ದು ವಿಷಯ ಏನಿದೆ ಎಲ್ಲ ತಿಳಿಸ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ. ಪೋಷಕರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಮುಖ್ಯ ಶಿಕ್ಷಕರಿಗೆ ಹಾಗೂ SDMC ಅಧ್ಯಕ್ಷರಿಗೆ ನೋಡಲ್ ಅಧಿಕಾರಿಗಳ ಉಪಸ್ಥಿತಿಯವರು ನಾವು ವಂದನೆಯನ್ನು ಸಲ್ಲಿಸ್ತಾ ಈ ಊರಿನ ಕೆಂಗೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯನ್ನು ಆಯೋಜಿಸಿಕೊಂಡಿದ್ದು 3 ದಿನದಿಂದ ಇಲ್ಲಿ ಸಾಮಾಜಿಕ ಪರಿಶೋಧನೆ ನಡೆದಿತ್ತು. ಈ ದಿನ ಶಾಲಾ ಸಭೆ ಅಂತ ಹೇಳ್ಬಿಟ್ಟು ಮಾತಾಡಿದ್ವಿ. ಶಾಲಾ ಮಕ್ಕಳು, ಶಿಕ್ಷಕರು ಹಾಗೂ ಪೋಷಕರು ಸೇರಿ ಶಾಲಾ ಸಭೆಯನ್ನು ಮಾಡ್ತಾ ಇದ್ವಿ. 1963ರಲ್ಲಿ ಈ ಶಾಲೆ ಮೊದಲನೇ ಬಾರಿಗೆ ಓಪನ್ ಆಗಿತ್ತು. ಗೊತ್ತಿದೆ ಎಲ್ಲರಿಗೂ, ಈ ಊರಿನ ಗೊತ್ತಿರ್ತದೆ. 1963ರಲ್ಲಿ ಯಾರು ಹುಟ್ಟಿರ್ಲಿಲ್ಲ ಯಾರು ಹುಟ್ಟಿರ್ಲಿಲ್ಲ. ಓಕೆ, ಈ ಶಾಲೆ ಪ್ರಾರಂಭ ಆಗಿದ್ದು 1963ರಲ್ಲಿ. ಆಗಿನಿಂದನೂ ಶಾಲೆ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಈಗ ಯಾಕೋ ವಿದ್ಯಾರ್ಥಿಗಳ ಸಂಖ್ಯೆ ಕಮ್ಮಿ ಆಗಿದೆ ಅಲ್ವಾ? ಈಗ ಎಲ್ಲ ಇಲ್ಲಿಂದ ಸರ್ಕಾರಿ ಶಾಲೆಗೆ ಖಾಸಗಿ ಶಾಲೆಗೆ ಹೋಗ್ತಾ ಇದ್ದಾರೆ ಎಲ್ಲ ಮಕ್ಕಳು. ಎಷ್ಟು ಜನ ಹೋಗ್ತಿದ್ದಾರೆ? ನಿಮ್ಮ ಸ್ಕೂಲಲ್ಲಿ ಒಳ್ಳೆ ಸೌಲಭ್ಯ ಸಿಗ್ತಿಲ್ಲ ಅಂತ ಹೋಗ್ತಾ ಇರ್ಬೇಕು. ನಮ್ಮ ಸಮಗ್ರ ಶಿಕ್ಷಣದ ಸಾಮಾಜಿಕ ಪರಿಶೋಧನೆಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಶಾಲೆಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು ಸಿಕ್ಕಿದೆಯಾ, ಸರ್ಕಾರಿ ಶಾಲೆಗೆ ಟೀಚರ್ಸ್ನ ಅಲಾಟ್ಮೆಂಟ್ ಮಾಡಿರ್ತಾರೆ, ಅವರು ಕೂಡ ಕರೆಕ್ಟಾಗಿ ಶಾಲೆಗೆ ಬರ್ತಿದಾರ, ಮಕ್ಕಳಿಗೆ ಒಳ್ಳೆ ಪಾಠವನ್ನು ಕಲಿಸ್ತಿದಾರ, ಅಥವಾ ಮಕ್ಕಳಿಗೆ ವಂಚಿತ ಆಗ್ತಿದೆಯಾ ಸರ್ಕಾರದಿಂದ ಆಗಲಿ ಟೀಚರ್ಸಿಂದ ಆಗಲಿ, ಅಥವಾ ಮಕ್ಕಳಿಗೆ ಶಿಕ್ಷಣದಿಂದಲೇ ವಂಚಿತ ಆಗ್ತಿದೆಯಾ, ಇದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಬೇಕು ಅಂತ ಹೇಳ್ಬಿಟ್ಟು ನನ್ನ ಆಡಿಟ್ನ ಮಾಡಲಿಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಮಕ್ಕಳು
ಖಾಸಗಿ ಶಾಲೆಗೆ ಯಾಕೆ ಹೋಗ್ತಾ ಇದ್ದಾರೆ, ಸರ್ಕಾರಿ ಶಾಲೆಯಲ್ಲಿ ಯಾವ ಸೌಲಭ್ಯಗಳು ಸಿಕ್ಕಿದವ ಇಲ್ವಾ, ಸಿಕ್ಕಿದವೆ ಅನ್ನೋದಾದ್ರೆ ನಿಮ್ಮಲ್ಲಿ ಇಲ್ಲಿ ಮೂರೇ ಮಕ್ಕಳಿರೋದು, ಬಟ್ ಸೇರಿದಾರ ಸಾರ್ವಜನಿಕರು ಎಲ್ಲರೂ ಇದ್ದೀರಾ, ಪೋಷಕರು ಅಲ್ಲದೇ ಇರೋರು ಇದ್ದೀರಾ, ಅವ್ರಿಗೂ ಗೊತ್ತಾಗಲಿ ಶಾಲೆ ಸರ್ಕಾರದಿಂದ ಈ ಶಾಲೆಗೆ, ಸರ್ಕಾರಿ ಶಾಲೆಗೆ ಅಂತಲೇ ಹೇಳ್ತೀವಿ, ಈ ಶಾಲೆಗೆ ಅಂತಲ್ಲ, ಈ ಶಾಲೆಗೂ ಎಲ್ಲ ಅನುದಾನಗಳು ಸಿಕ್ಕಿದ್ದಾರೆ, ಒಳ್ಳೆ ಪುಸ್ತಕಗಳು ಬಟ್ಟೆಗಳು ಎಲ್ಲ ಕೊಟ್ಟಿದ್ದಾರೆ, ವರ್ಷಕ್ಕೆ ಅವ್ರ ಜೊತೆ ಬಟ್ಟೆ ಕೊಟ್ಟಿದ್ದಾರೆ, ಒಳ್ಳೆ ಪಠ್ಯ ಪುಸ್ತಕ ಆಗಲಿ ಅಭ್ಯಾಸ ಪುಸ್ತಕ ಆಗಲಿ, ಕೆಲವೊಂದು ದಾನಿಗಳು ಇದ್ದಾರೆ ಪಾಪ, ಏನು ಬೇಕೋ ವಾಟರ್ ಫಿಲ್ಟರ್ ಆಗ್ಬೋದು ಅಥವಾ ಮಕ್ಕಳಿಗೆ ನೋಟ್ಬುಕ್ ಆಗ್ಬೋದು ಅಥವಾ ಟ್ರ್ಯಾಕ್ ಶೂಟ್ ಆಗ್ಬೋದು, ಬೇರೆ ಎಲ್ಲ ಕೊಡಿಸ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಿಗೆ. ಅವರು ಯಾರೋ ದಾನಿಗಳಿಗಿರುವಂತಹ ಒಂದು ಅನುಕಂಪ ಸರ್ಕಾರಿ ಶಾಲೆ ಮೇಲೆ ಮಕ್ಕಳ ಪೋಷಕರಿಗಿರೋದಿಲ್ಲ. ಮಕ್ಕಳ ಪೋಷಕರು ಏನು ಮಾಡ್ತಾರೆ, ಎಲ್ಲಾದರೂ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಲೋನ್ ತಗೊಂಡು ಸರಿ ಖಾಸಗಿ ಶಾಲೆಗೆ ಸೇರಿಸ್ಬೇಕು ಅಂತ ಒಂದು ಸಾಲ ಮಾಡ್ಕೊಂಡಾದ್ರೂ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹಾಕಬೇಕು ಅಂತ. ಇಂಗ್ಲೀಷ್ ಮೀಡಿಯಂ ಓದಿಸೋದು ತಪ್ಪಲ್ಲ, ಅದು ಕೂಡ ಸರ್ಕಾರಿ ಶಾಲೆಯಲ್ಲಿ ಇರುತ್ತೆ. ಇವಾಗ ಇಂಗ್ಲೀಷ್ ಮೀಡಿಯಂ ಕೂಡ ಈಗ ಎಲ್ಲ ಕಡೆನೂ ಇಂಗ್ಲೀಷ್ ಮೀಡಿಯಂ ಆಗ್ತಾ ಇದೆ, KPS ಆಗ್ತಾ ಇದೆ, ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡ್ತಿದ್ದಾರೆ. ಯಾಕೆ ಅಂದರೆ ಈ ಉದ್ದೇಶಕ್ಕೆ ಎಲ್ಲರೂ ಇಂಗ್ಲೀಷ್ ಮೀಡಿಯಂ ನಮ್ಮ ಮಗು ಚೆನ್ನಾಗಿ ಓದಬೇಕು ಅನ್ನೋದು ಪ್ರತಿಯೊಬ್ಬರು ಪೋಷಕರ ಆಸೆ ಕೂಡ ಆಗಿರ್ತದೆ. ಸೊ ಹಂಗಾಗಿ ಒಳ್ಳೊಳ್ಳೆ ಈಗ ವೆಲ್ ಟೀಚರ್ಸ್ನೆಲ್ಲ ಅಪಾಯಿಂಟ್ ಮಾಡ್ಕೊತಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ. ಪ್ರತಿಯೊಬ್ಬರು ಎಲ್ಲ ಪದವಿಯಾಗಿ ಅವರಿಗೆ ಎಲಿಜಿಬಿಲಿಟಿ ಟೆಸ್ಟ್ ಆಗಿ ಸೆಲೆಕ್ಟ್ ಆದಂತಹ ಟೀಚರ್ಸೇ ಗೌರ್ಮೆಂಟ್ ಶಾಲೆನಲ್ಲಿ ಇರ್ತಾರೆ. ಸೊ ಹಂಗಾಗಿ ಗೌರ್ಮೆಂಟ್ ಶಾಲೆನಲ್ಲೂ ಒಳ್ಳೆ ಟೀಚಿಂಗ್ ಇದೆ, ಒಳ್ಳೆ ಸೌಲಭ್ಯಗಳು ಸಿಗ್ತಾ ಇದೆ ಮಕ್ಕಳಿಗೆ. ಸರ್ಕಾರಿ ಶಾಲೆಯ ಉಳಿಸಿ ಬೆಳೆಸಿ ಅನ್ನೋ ಕಾರಣಕ್ಕೆ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಮಕ್ಕಳಿಗೆ ಇಲ್ಲಿ ಈ ಶಾಲೆಯಲ್ಲಿ 2023-24ನೇ ಸಾಲಿಗೆ ನಾವು ಆಡಿಟ್ ಮಾಡಿರೋದು ಅಥವಾ ಸೈನ್ ಹಾಕ್ತಿರೋದು ಸರ್, ಇಲ್ಲ ಊಟ ಕೊಡ್ಬೇಕು, ಹೋಗ್ತೀವಿ. ನಾನು ಕಳೆದ 3 ದಿನಗಳಿಂದ 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದ ನಾನು ಆಡಿಟ್ ಮಾಡಿರೋದು. ಅವಾಗ 6 ಜನ ಮಕ್ಕಳಿದ್ರು, ಅವಾಗ ಆಡಿದ್ದವರು ಇವಾಗ ಬರೀ 3ಕ್ಕೆ ಬಂದಿದ್ದಾರೆ. ಈಗ ನಾವು ಹೇಳೋದಂದ್ರೆ ಖಾಸಗಿ ಶಾಲೆಯನ್ನ ಕಮ್ಮಿ ಮಾಡಿ ಪಾಪ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಗೆ ಬಂದರೆ ಸಾಲ ಸುಲಭ ಮಾಡೋದು ಸಿಗ್ತದೆ. ಇದು ಒಳ್ಳೆ ಎಜುಕೇಶನ್ ಇಲ್ಲಿ 6 ಜನ ಮಕ್ಕಳಿದ್ರು. 6 ಜನ ಮಕ್ಕಳಿಗೋಸ್ಕರ ಸರ್ಕಾರದಿಂದ ಅನುದಾನಗಳನ್ನ ಕೊಟ್ಟಿತ್ತು. 47,278 ರೂಪಾಯಿ ಅನುದಾನಗಳನ್ನ ಕೊಟ್ಟಿತ್ತು. ನಮ್ಮ SCMC ಅಧ್ಯಕ್ಷರು ಹಾಗೂ ಇಲ್ಲಿನ ಮುಖ್ಯ ಶಿಕ್ಷಕರು ಇಬ್ಬರು ಸೇರಿ ಶಾಲಾ ಅನುದಾನಕ್ಕೋಸ್ಕರ, ಶೂ ಸಾಕ್ಸ್ಗೋಸ್ಕರ, ಶಿಕ್ಷಕರ ಅನುದಾನ ನೋಡಿ 1,590 ರೂಪಾಯಿನ ಮಕ್ಕಳ ಶೂ ಸಾಕ್ಸ್ಗೋಸ್ಕರ ASR ಮಾರ್ಕೆಟಿಂಗ್ ಅನ್ನೋರಿಗೆ ಕೊಟ್ಟಿದ್ದಾರೆ. 1,590 ರೂಪಾಯಿನ ಅದನ್ನ ಅವರು ಏನೇ ಅವರ ಒಂದು ಕುಂದುಕೊರತೆಗಳಿಗೆ ಏನಿರ್ತಾರೆ ಶಿಕ್ಷಕರಿಗೆ ಒಂದು ಚಾಪೀಸ್ ತಗೋಬಹುದು, ಒಂದು ಪೇಪರ್ ತಗೋಬಹುದು ಅಥವಾ ತಗೋಬಹುದು, ಅವ್ರು ಬೇಕಾದಷ್ಟು ಖರ್ಚು ಇರ್ತದೆ. ಅದಕ್ಕೆ ಖರ್ಚು ಮಾಡಿದ್ದಾರೆ 632 ರೂಪಾಯಿನ. 21/3/2024ರಲ್ಲಿ 12,500 ರೂಪಾಯಿ ಶಾಲಾ ಅನುದಾನ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಸಣ್ಣ ಪುಟ್ಟದ್ದು ಏನೇ ಆಗಿರ್ಬೋದು, ಈಗ ಒಂದು ಗಾರೆ ಕಿತ್ತೋಯ್ತು ಸಿಮೆಂಟ್ ತಗೊಂಡು ಹಾಕೋಬೇಕು, ಇಲ್ಲ ಶೌಚಾಲಯಕ್ಕೆ ಡೋರ್ ಇಲ್ಲ ಅಂದ್ರೆ ಮಾಡಿಸ್ಬೇಕು, ಶೌಚಾಲಯಕ್ಕಿಲ್ಲ ಅಂದ್ರೆ ಏನು ಕ್ಲೀನಿಂಗಿಗೆ ಬ್ಲೀಚಿಂಗ್ ಪೌಡರ್ ಹಾಕ್ಬೋದು ಅಥವಾ ಇನ್ನೊಂದು ಏನೇ ಇದ್ರೂ ಅಂಗಡಿಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಅವರಿಗೆ ಹಾಕಿರ್ತಾರೆ. 12,500 ರೂಪಾಯಿ ಅದಕ್ಕೆ ಖರ್ಚು ಮಾಡಿದ್ದಾರೆ. ನೆಕ್ಸ್ಟ್ ಕುಡಿಯೋ ನೀರು, ಅದಕ್ಕೆ ಕುಡಿಯೋ ನೀರಿಗೆ 10,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಹಾಗೆ 500 ರೂಪಾಯಿ SCMC ಟ್ರೈನಿಂಗ್ ಅಂತ ಮಾಡಿರ್ತಾರೆ, ಅದು ಖರ್ಚು ಮಾಡಿದ್ದಾರೆ. ಇನ್ನು 500 ರೂಪಾಯಿ ವಿದ್ಯಾಂಜಲಿ ಬ್ಯಾನರ್ ಅಂತ ಹೊರಗಡೆ ಹಾಕಿದ್ದಾರೆ, ಅದಕ್ಕೆ ಖರ್ಚು ಮಾಡಿದ್ದಾರೆ. ಟೋಟಲ್ ಆಗಿ 31,630 ರೂಪಾಯಿ ಖರ್ಚು ಮಾಡಿ ಮಿಕ್ಕಿದ 16,648 ರೂಪಾಯಿ ಹಂಗೆ ಬ್ಯಾಲೆನ್ಸ್ ಉಳಿಸಿದ್ದಾರೆ. ಅದು 24-25ನೇ ಸಾಲಿ ಕ್ಯಾರಿ ಆಗಿರುತ್ತದೆ. ಇಷ್ಟು ಅನುದಾನಗಳನ್ನ ಖರ್ಚು ಮಾಡಿದ್ದಾರೆ 2023-24ನೇ ಸಾಲಿನಲ್ಲಿ. ಹಾಗೆ ಮಕ್ಕಳಿಗೆ ಸೇಮ್ 1 ವರ್ಷದಲ್ಲಿ 2 ಜೊತೆ ಬಟ್ಟೆಗಳನ್ನ ಕೊಟ್ಟಿದ್ದಾರಲ್ಲಪ್ಪ, ಎಲ್ಲ ಕೇಳಿಸ್ಕೊಳ್ರಿ. ಯಾವ ಯೂನಿಫಾರ್ಮ್ನ ಈ ವರ್ಷ ನಾಳೆ 2 ಜೊತೆ ಕೊಡ್ತೀನಿ. ನಾಳೆ ಈಗ 23-24 ಈಗಲೇ ಹೇಳಿದ್ರೆ
ಇನ್ನೂ ಮಕ್ಕಳಿಗೆ ಶಾಲೆ ಪ್ರಾರಂಭ ಆದಾಗ್ಲೇನೆ ಒಂದ್ ಜೊತೆ ಕೊಡ್ತಿರ್ತಾರೆ. ಆಮೇಲೆ ನೆಕ್ಸ್ಟ್ 2-3 ತಿಂಗಳು ಕಳೆದ ನಂತರ ಇನ್ನೊಂದ್ ಜೊತೆ ಕೊಡ್ತಾರೆ. ಅಲ್ಲಿಗೆ 2 ಜೊತೆ 1 ವರ್ಷಕ್ಕೆ 2 ಜೊತೆ ಯೂನಿಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿ ಯೋಜನೆ ಯಾಕೆ ಬಂದಿಲ್ಲ ಮೇಡಮ್? ಯಾಕೋ ಎಲ್ಲ ಬ್ಯಾಂಕ್ ಅಕೌಂಟ್ ಮಾಡ್ತಿದ್ದಾರೆ, ಒಬ್ರಿಗೂ ಬರ್ಲಿಲ್ಲ. ಅಪ್ಲಿಕೇಶನ್ ಹಾಕಿದ್ದಾರೆ, ಆದ್ರೆ 3 ವರ್ಷದಿಂದಲೂ ಬಂದಿಲ್ಲ. ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀರಾ? ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನೀವು ಬರ್ಲಿಲ್ಲ. ಲಾಸ್ಟ್ ಮಕ್ಕಳು 1 ಕಿಲೋಮೀಟರ್ಗಿಂತ ಹೆಚ್ಚು ದೂರದಿಂದ ಬಂದ್ರೆ ಅವರಿಗೆ ಸಾರಿಗೆ ವ್ಯವಸ್ಥೆ ಅಂತ ಕೊಡ್ತಾರೆ. ಇಲ್ಲೆಲ್ಲ ಇದೇ ಊರಿನ ಮಕ್ಕಳು, ಹಂಗಾಗಿ ಇವ್ರಿಗೆ ಅನ್ವಯಿಸಲ್ಲ. ಸಪೋಸ್ ಬೇರೆ ಊರಿನ ಮಕ್ಕಳು ಇಲ್ಲಿ ಬಂದ್ರೆ 1 ಕಿಲೋಮೀಟರ್ಗಿಂತ ಅವರಿಗೆ 1 ಕಿಲೋಮೀಟರ್ಗಿಂತ ಹೆಚ್ಚು, 1 ಕಿಲೋಮೀಟರ್ ಮೇಲೆ 100 ಮೀಟರ್ ಜಾಸ್ತಿ ಆದ್ರೂ ಬಂದಿದ್ರು ಅವ್ರನ್ನ ಗುರುತಿಸಿ ಅವರಿಗೆ ಸಾರಿಗೆ ವ್ಯವಸ್ಥೆ ಕೊಟ್ಟರೆ. ಯಾಕೆಂದ್ರೆ ಮಕ್ಕಳ ಸುರಕ್ಷತೆ ಬಗ್ಗೆ ಪೋಷಕರು ಈಗ ಕೆಲ್ಸಕ್ಕೆ ಹೋಯ್ತು, ನಾನು ಹೊಲ ಗದ್ದೆ ಕೆಲ್ಸಕ್ಕೆ ಹೋಗ್ಬೇಕು, ಮಕ್ಕಳನ್ನ ಕರ್ಕೊಂಡ್ಬರಕ್ಕಾಗಲ್ಲ ಅಂದ್ಬಿಟ್ಟು ಶಿಕ್ಷಣದಿಂದ ವಂಚಿತರನ್ನ ಮಾಡಬಾರ್ದು. ಶಿಕ್ಷಣ ಏನೋ ಸ್ಕೂಲ್ ಬಿಡಿಸಿ ಮನೇಲಿ ಇಸ್ಕೋಬಾರ್ದು. ಅವರೆಲ್ಲ ಬಿಟ್ಟು ಕರ್ಕೊಂಡ್ಬಂದು ಸ್ಕೂಲ್ ಬಿಡ್ಬೇಕು, ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಸರ್ಕಾರದವರು ಪೇರೆಂಟ್ಸ್ಗೆ ಕೊಡ್ತಕ್ಕಂಥ ಭತ್ಯೆ ಪೋಷಕರಿಗೆ. ಸೊ ಹಂಗಾಗಿ ಇದ್ರೆಲ್ಲರೂ ಉದ್ದೇಶ ಏನಪ್ಪಾ ಅಂದ್ರೆ, ಇದೆಲ್ಲರೂ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ಯಾವುದೇ ಮಗು ಸರ್ಕಾರ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಓದ್ಸಕ್ಕೆ ಕಬ್ಬು ಕಡಿಯೋರ್ಗೂ ಆಗಲ್ಲ, ನಮಗೂ ಆಗಲ್ಲ ಅಲ್ವಾ? ಹಂಗಿದ್ದಾಗ ಸರ್ಕಾರಿ ಶಾಲೆ ಅಂತ ಇದ್ರೆ ಏನಿಲ್ಲ ಅಂದ್ರೂ ಸ್ಕೂಲ್ ದಾಖಲಾತಿ ಮಾಡ್ಕೊತಾರೆ ಅವರು ಅಲ್ವಾ? ಹಂಗಿರುವಾಗ ಶಾಲೆನ ಉಳಿಸ್ಬೇಕು, ಮಕ್ಕಳು ಶಿಕ್ಷಣಕ್ಕೆ ವಂಚಿತರು ಮಾಡಬಾರ್ದು, ಶಿಕ್ಷಣನ ಕಲಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ಸಮಗ್ರ ಶಿಕ್ಷಣನ ಇದು ಮಾಡ್ತಿರೋದು. ಆಮೇಲೆ ಈ 23-24ನೇ ಸಾಲಿನಲ್ಲಿ 234 ದಿನ ಶಾಲೆ ನಡೆದಿರ್ತಕ್ಕಂಥದ್ದು. ಅದರಲ್ಲಿ 80% ಎಲ್ಲ ಸ್ಟೂಡೆಂಟ್ 6 ಜನ ಏನಿದ್ರು 6 ಜನನು 80ಕ್ಕಿಂತ ಹೆಚ್ಚು ಹಾಜರಾತಿಯನ್ನ ಹೊಂದಿದ್ರು. ಆಮೇಲೆ ಮಕ್ಕಳಿಗೆ ಯಾವುದೇ ತಾರತಮ್ಯ ಇಲ್ಲಿ ಕೇಳಿಸ್ಕೊಳ್ಬೇಕು, ಮಕ್ಕಳಿಗೆ ಶಿಕ್ಷಕರಿಂದ ಆಗಲಿ ಅಥವಾ ಸಿಬ್ಬಂದಿಗಳಿಂದ ಆಗಲಿ ಯಾವುದೇ ತಾರತಮ್ಯಗಳಿರೋದಿಲ್ಲ, ಮಾಡಲೂಬಾರ್ದು. ಹೌದಲ್ಲ ಸರ್? ವಿಶೇಷ ಅಗತ್ಯವುಳ್ಳ ಮಕ್ಕಳು ಇಲ್ಲಿ ಯಾರೂ ಇಲ್ಲ. ಆ ಥರ ಇದ್ರು ಕೂಡ ಅವ್ರು ವಿಶೇಷ ಅಗತ್ಯವುಳ್ಳ ಮಗು ಅನ್ನೋದು ಅವ್ರ ಗಮನಕ್ಕೆ ಬರ್ದೇ ಇರೋ ಹಾಗೆ ಅವ್ರನ್ನ ನೋಡ್ಕೋಬೇಕು, ಅವ್ರಿಗೆ ಸಿಗ್ತಕ್ಕಂಥ ಭತ್ಯೆಗಳನ್ನ ಕೊಡಿಸ್ಬೇಕು ಅನ್ನೋದು ನಮ್ಮ ಸಮಗ್ರ ಶಿಕ್ಷಣದ ಉದ್ದೇಶ. ಹಾಗೆ ಇಲ್ಲಿ ತರಗತಿ ಕೊಠಡಿಗಳೆಲ್ಲ ಚೆನ್ನಾಗೇ ಇದೆ, ಆದರೆ ಮಕ್ಕಳು ಸಂಖ್ಯೆ ಕಮ್ಮಿ ಇದೆ. ತರಗತಿ ಕೊಠಡಿ ಯಾವುದೇ ಒಂದು ಇದೆಲ್ಲ ಕುಡಿಯೋ ನೀರಿನ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಮಕ್ಕಳಿಗೆ ಕುಡಿಯೋ ನೀರನ್ನ ಒದಗಿಸ್ತಾ ಇದ್ದಾರೆ. ಸೊ ಆದಷ್ಟು ಶುದ್ಧ ಕುಡಿಯುವ ನೀರನ್ನ ಶುದ್ಧವಾಗಿರೋದೇ ಏನು ಫಿಲ್ಟರ್ ಆಗಿರ್ಬೇಕು, ಫಿಲ್ಟರ್ ನೀರೇ ತಂದ್ಕೊಡ್ಬೇಕು. ಇಲ್ಲಾಂದ್ರೆ ಯಾರೋ ದಾಣಿ ಗಿಣಿ ಹಿಡಿದು ಒಂದು ಸ್ವಲ್ಪ ಫಿಲ್ಟರ್ ಹಾಕ್ಸ್ಕೊಂಡ್ಬಿಡಿ. ಹಂಗಿದ್ರೆ ಇಲ್ಲಾಂದ್ರೆ ಯಾವ್ದಾರು ಅನುಕೂಲ ನೀವೇ ತಗೊಂಡ್ಬಿಡಿ. ಹಂಗಿದ್ದಾಗ ಸರಿ ಹೋಗುತ್ತೆ. ಯಾವಾಗಲೂ ತರೋರು ಯಾರು ಅಂದ್ಬಿಟ್ಟು ಬೋರ್ ನೀರು ಕುಡಿಯೋದು ಇದು ಮಾಡಬೇಡಿ. ಮಕ್ಕಳ ಆರೋಗ್ಯನೇ ಫಸ್ಟು. ನೆಕ್ಸ್ಟು ಇಲ್ಲಿ ಒಬ್ಬರೇ, ಅವಾಗಲೂ ಒಬ್ಬರೇ ಇದ್ದಿದ್ದು ಟೀಚರು, ಈಗಲೂ ಒಬ್ಬರೇ ಇರೋದು. ಈಗಲೂ ನನ್ನ ಪ್ರಕಾರ ಒಳ್ಳೆ ಟೀಚಿಂಗ್ ನಡೀತಾ ಇದೆ. ಅವಾಗಲೂ ನಡೀತಾ ಇತ್ತು, ಇವಾಗಲೂ ನಡೀತಾ ಇದೆ ಅನ್ನೋ ದಾಖಲಾತಿ ನಮಗೆ ಸಿಕ್ಕಿದೆ. ಏನಪ್ಪ ಅಂತಂದರೆ ಪೇರೆಂಟ್ಸು ಮಕ್ಕಳನ್ನ ಯಾವಾಗಲೂ ರಜಾ ಹಾಕ್ಸ್ಬೇಡಿ. ನಾನು ಆಡಿಟಿಗೆ ಬಂದಾಗಿಂದಲೇ ನೋಡ್ತಾ ಇದ್ದೀನಿ. ಫಂಕ್ಷನ್ ಅಂದ್ಬಿಟ್ಟು ಮಧ್ಯಾಹ್ನ ಬಂದು ಕರ್ಕೊಂಡೋಗ್ಬಿಟ್ರು ಎಲ್ಲ ಮಕ್ಕಳನ್ನು. ದಯವಿಟ್ಟು ಯಾರು ರಜಾ ಹಾಕ್ಸ್ಬೇಡಿ ಜಾಸ್ತಿ. ಎಮರ್ಜೆನ್ಸಿ ಇದ್ದಾಗ ಹೋಗ್ಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಎಮರ್ಜೆನ್ಸಿ ಇದ್ದಾಗ ಹೋಗಿ ರೆಗ್ಯುಲರಾಗಿ ಸ್ಕೂಲ್ಗೆ ಕಳಿಸಿ. ಅವಾಗ ಮಕ್ಕಳು ಮೆಂಟಾಲಿಟಿ ಚೇಂಜ್ ಆಗಲ್ಲ. ಹೆಂಗಾಗುತ್ತೆ ಅಂದರೆ, ಮನೇಲಿ ಏನೋ ಮಾಡ್ತಾರೆ ಅಂದರೆ ನಮ್ಮ ಮನೆಯವ್ರ ಬಂದು ಹೆಂಗೂ ಕರ್ಕೊಂಡು ಹೋಗ್ತಾರೆ ಅನ್ನೋದು ಇಲ್ಲಿ ಗಮನ ಕಮ್ಮಿ ಆಗುತ್ತೆ. ಕಲಿಕೆ ಹೌದು. ಆಮೇಲೆ ಬಿಸಿ ಊಟ ಎಲ್ಲರೂ ಸಿಗ್ತಾ ಇದೆಯಾ ಮಕ್ಕಳ? ಬಿಸಿ ಊಟ ಸಿಗ್ತಾ ಇದೆಯಾ? ಇಲ್ಲಿ ಟೀಚರ್ ಬರೋಕ್ ಮುಂಚೆನೆ ಇವತ್ತು ನಮ್ಮನೆ ಫಂಕ್ಷನ್ ಇದೆ, ನನಗೆ ಅಡುಗೆ ಮಾಡ್ಬೇಡಿ ಅಂತ ಅಡುಗೆಯವ್ರಿಗೆ ಹೇಳ್ಬಿಟ್ಟು ಬರೋ ಅಷ್ಟು ಅಂತ ಬುದ್ಧಿವಂತ ಮಕ್ಕಳಿದ್ದಾರೆ ಇಲ್ಲಿ. ನಿಜ, ಅಡುಗೆಯವ್ರು ಫಸ್ಟ್ ಇವ್ರು ಹೇಳ್ಬಿಟ್ಟಿರ್ತಾರೆ. ನಮಗೆ ಬಂದಿದೆ. ಇದೇ ರೀತಿ ದಯವಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ಆ ಪೋಷಕರನ್ನ ಕೇಳಿಕೊಳ್ಳೋದಂದ್ರೆ, ಈ ಶಾಲೆ ಮುಂದಿನ ವರ್ಷಕ್ಕೆ ಸಪೋಸ್ ದಾಖಲಾತಿ ಆಗಲಿಲ್ಲ ಅಂದ್ರೆ ಶಾಲೆ ಮುಚ್ಚುತ್ತೆ. ಒಂದ್ಸಲಿ ಮುಚ್ಚತಂಕ ಅಷ್ಟೇ. ಆಮೇಲೆ ಓಪನ್ ಮಾಡೋದು ಭಾಳ ಕಷ್ಟ, ರೀ ಓಪನ್ ಮಾಡೋದು. ಶಾಲೆನ ಉಳಿಸ್ಕೊಳ್ಳಿ.
ಹೆಚ್ಚೆಚ್ಚು ಇಲ್ಲ ಇಲ್ಲ ಮೇಡಮ್, ಈ ಸತಿ ಮುಚ್ಚೋಗ್ಬಿಡೋದು. ನಮ್ಮ ಅಧ್ಯಕ್ಷರು ಇಲ್ಲ. ಪಾಪ ಏನು ಏನ್ ಮುಂದೆ ವರ್ಷಕ್ಕೆ ಏನೋ ಒಂದ್ 2-3 ಸೇರ್ ತಗೊಂಡ್ ನೋಡಿದ್ವಿ ಸರ್, ಯಾಕೆ ಸುಮ್ಮನೆ ಮುಚ್ಚಿದ ಮೇಲೆ ಆಮೇಲೆ ಇದಾಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ಪೋಷಕರಿಗೆ ಅವಾಗ ಹೋಗಿ ಹೇಳ್ತಾ ಇರ್ತೀನಿ ನಾನು, ನೀವು ಆದಷ್ಟು 1ರಿಂದ 5ನೇ ತರಗತಿಗೆ ಪ್ರಾಥಮಿಕ ಶಿಕ್ಷಣವನ್ನು ಕಡಿಮೆ ದುಡ್ಡು ಕಳಿಸ್ಕೊಡ್ಸಿ, ಆ ದುಡ್ಡನ್ನು ಸೇವ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕೆಂದ್ರೆ ಒಂದು ನಿಮಿಷ ಮಾತಾಡ್ಬಿಡ್ತೀನಿ ನಾನು ಇವ್ರ ಹತ್ರ.